ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೃಷಿ ಇಲಾಖೆ ಕಡೆಯಿಂದ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಆಹ್ವಾನಿಸಲಾಗಿದೆ. ಹೌದು, 2024ರ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಆಹ್ವಾನಿಸಲಾಗಿದೆ. ಕಳೆದ ವರ್ಷ 2023ರಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಲಾಗಿತ್ತು ಮತ್ತು ಇವಾಗ ಅಂದ್ರೆ 2024ರಲ್ಲಿ ಮತ್ತೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಆಹ್ವಾನಿಸಲಾಗಿದೆ. ಮತ್ತು ಈ ಒಂದು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನಕ್ಕಾಗಿ ನೀವು SSP ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಓಕೆ, ಈ ಒಂದು ವಿಡಿಯೋಲಿ ನಾವು ರೈತರ ಮಕ್ಕಳ ಅಂದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಮತ್ತು ಅರ್ಜಿನ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವಿವಾಗ SSP ಪೋರ್ಟಲ್ನ ಓಪನ್ ಮಾಡ್ಕೊಂಡಿದ್ದೀವಿ. ಪೋರ್ಟಲ್ನ ಓಪನ್ ಮಾಡಿಕೊಂಡು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಗಮನಿಸಬಹುದು, ಈಗಾಗಲೇ ಹಿಂದುಳಿದ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ SSP ಡೇಟ್ ಬಂದು ಕ್ಲೋಸ್ ಆಗಿದೆ. ಹಾಗೂ ಇಲ್ಲಿ ಕೆಳಗಡೆ ನೋಡಬಹುದು, ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಮೆನ್ಷನ್ ಮಾಡಿದ್ದಾರೆ 31/1/2025. ಅಂದ್ರೆ ಜನವರಿ 1, 2025ರಂದು ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಆ ಒಂದು ದಿನಾಂಕದ ಒಳಗಡೆ ನೀವು ಈ ಒಂದು ಸ್ಕಾಲರ್ಶಿಪ್ಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ನಾವು ಅರ್ಜಿ ಸಲ್ಲಿಸುವ ಮುಂಚೆ ನೋಡೋಣ. ಅದಾದ ನಂತರ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನಾವು ಮುಂದೆ ನೋಡೋಣ. ಓಕೆ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಯಾವ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ರೈತ ವಿದ್ಯಾನಿಧಿ ಅಮೌಂಟ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ PUC ITI ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬಾಯ್ಸ್ಗೆ 2500 ರೂಪಾಯಿ ವಿದ್ಯಾರ್ಥಿ ವೇತನ ಬರುತ್ತೆ. ಹಾಗೂ ಗರ್ಲ್ಸ್ಗೆ 3000 ಅಮೌಂಟ್ ಅನ್ನು ನೀಡ್ತಾರೆ. ಯಾರೆಲ್ಲ PUC ITI ಡಿಪ್ಲೊಮಾ ವಿದ್ಯಾರ್ಥಿ ಇದ್ದೀರಾ ಅಂತ ಒಂದು ವಿದ್ಯಾರ್ಥಿಗಳಿಗೆ ಬಾಯ್ಸ್ಗೆ 2500 ಅಮೌಂಟ್ ಅನ್ನು ನೀಡ್ತಾರೆ ಮತ್ತು ಗರ್ಲ್ಸ್ಗೆ 3000 ಅಮೌಂಟ್ ಅನ್ನು ನೀಡ್ತಾರೆ. ಹಾಗೂ ಎರಡನೇದಾಗಿ BA BSc BCom ವಿದ್ಯಾರ್ಥಿಗಳಿಗೆ ಫಾರ್ ಬಾಯ್ಸ್ 5000 ಅಮೌಂಟ್ ಅನ್ನು ನೀಡ್ತಾರೆ ಮತ್ತು ಗರ್ಲ್ಸ್ಗೆ 5500 ಅಮೌಂಟ್ ಅನ್ನು ನೀಡ್ತಾರೆ. ಹಾಗೂ ಮೂರನೇದಾಗಿ LLB ಪ್ಯಾರಾಮೆಡಿಕಲ್ BPharm ನರ್ಸಿಂಗ್ ಅಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್ಗೆ ಬಾಯ್ಸ್ಗೆ 7500 ರೂಪಾಯಿಯನ್ನು ನೀಡ್ತಾರೆ ಹಾಗೂ ಗರ್ಲ್ಸ್ಗೆ 8000 ರೂಪಾಯಿಯನ್ನು ನೀಡ್ತಾರೆ. ಮತ್ತು ಕೊನೆಯದಾಗಿ MBBS BE BTech ಅಂಡ್ ಆಲ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ಗಳಿಗೆ ಬಾಯ್ಸ್ಗೆ 10,000 ಅಮೌಂಟ್ ಅನ್ನು ನೀಡ್ತಾರೆ ಮತ್ತು ಗರ್ಲ್ಸ್ಗೆ 11,000 ಅಮೌಂಟ್ ಅನ್ನು ನೀಡ್ತಾರೆ. ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಅಮೌಂಟ್ ಗವರ್ಮೆಂಟ್ ಇಂದ ಬರುತ್ತೆ. ಸೊ ಇಲ್ಲಿ ಯಾವೊಂದು ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ಮೆನ್ಷನ್ ಮಾಡಿದರೆ ನೀವು ಈ ಒಂದು ಪೇಜ್ನ ಸ್ಕ್ರೀನ್ಶಾಟ್ ತಗೊಂಡು ನೋಡಬಹುದು. ಓಕೆ, ಅದಾದ ನಂತರ ವಿದ್ಯಾರ್ಥಿಗಳಿಗೆ ಅರ್ಜಿನ ಸಲ್ಲಿಸುವುದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ನಿಮಗೆ ಫ್ರೂಟ್ಸ್ ID ಬೇಕಾಗುತ್ತೆ. ಅಂದ್ರೆ ಫಾರ್ಮರ್ ಐಡಿನ ನೀವು ಜನರೇಟ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸುವುದಕ್ಕೆ ಫ್ರೂಟ್ಸ್ ಐಡಿನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದಾದ ನಂತರ ಕೊನೆಯದಾಗಿ ಪೇರೆಂಟ್ಸ್ ಆಧಾರ್ ನಂಬರ್ ಬೇಕಾಗುತ್ತೆ. ಈ ಒಂದು 3 ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ನೀವು ಆರಾಮಾಗಿ ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿನ ಸಲ್ಲಿಸಬಹುದು. ಮತ್ತು ಫಾರ್ಮರ್ಸ್ ಫ್ರೂಟ್ಸ್ ಐಡಿನ ಜನರೇಟ್ ಮಾಡುವುದಕ್ಕೆ ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಫಾರ್ಮರ್ಸ್ನ ಫ್ರೂಟ್ಸ್ ID ಜನರೇಟ್ ಮಾಡಬಹುದು. ಈ ಒಂದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇದೆ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫ್ರೂಟ್ಸ್ ಐಡಿನ ಜನರೇಟ್ ಮಾಡಬಹುದು. ಓಕೆ, ಇದಿಷ್ಟು ನಿಮ್ಮ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ಬೇಕಾದಂಥ ದಾಖಲಾತಿಗಳು. ಮತ್ತು SSP ಪೋರ್ಟಲ್ ಮುಖಾಂತರ ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ಹಾಗೂ ಈ ಒಂದು ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನಾವು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇದೆ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗಾಗಿ ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೂ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.